ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ನ ಒಂದು ರಿಸಲ್ಟ್ಸ್ ನೋಡೋಕ್ಕಿಂತ ಮುಂಚೆ ನಿನ್ನೆ ಸಹ ಸ್ವಲ್ಪ ಒಂದು ಸಿಕ್ನೆಸ್ ಕಂಟಿನ್ಯೂಷನ್ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ತೊಗೊಂಡು ಈಗ ಸ್ವಲ್ಪ ಒಂದು ಬೆಟರ್ ಆಗಿ ರಿಕವರ್ ಆಗ್ತಾಯಿದ್ದೀನಿ. ಅದಕ್ಕೋಸ್ಕರ ವೀಡಿಯೋ ಸಹ ಬಂದಿಲ್ಲ. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಅಪ್ಡೇಟ್ ಮಾಡಿದ್ದೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಏನಕ್ಕೆ ನಾನು ಟ್ರೇಡ್ ಮಾಡಿಲ್ಲ ಅಂತ ಸಹ. ಸೊ ನಮ್ಮ ಇವತ್ತಿನ ಒಂದು ಮಾರ್ಕೆಟ್ ಸಿಕ್ಕಾಪಟ್ಟೆ ವಾಲಟೈಲ್ ಸ್ನೇಹಿತರೆ. ಇವತ್ತಿನ ಮಾರ್ಕೆಟಲ್ಲಿ ಸುಮಾರು ಜನ ಎಸ್ಪೆಷಲಿ ಆಪ್ಷನ್ ಬಯರ್ಸು ವೈಪೌಟ್ ಆಗಿರ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆಲ್ಮೋಸ್ಟ್ ಒಂದು 50-60% ವೈಪೌಟ್ ಆಗಿರುತ್ತೆ ಅಂತ ಹೇಳ್ಬೋದು, ಬಿಕಾಸ್ ಆಫ್ ದಿ ಮಾರ್ಕೆಟ್ನ ವಾಲಟಾಲಿಟಿ. ಅದ್ರ ಜೊತೆಗೆ ಯಾರು ಸೂಪರ್ ಡೂಪರ್ ಒಂದು ಪ್ರಾಫಿಟ್ ಮಾಡಿದಾರೋ ಅವರು ಕೈಂಡ್ ಆಫ್ ಒಂದು ಗ್ಯಾಮ್ಲಿಂಗ್ ಮೈಂಡೆಟ್, ಇಲ್ಲ ಕೆಲವೊಂದು ಟೈಮ್ ಲಕ್ಕಲ್ಲಿ ಫೇವರಾಗಿ ವರ್ಕ್ ಆಗಿರ್ಬೋದು ಅಂತ ಹೇಳ್ಬಹುದು. 50-50 ಚಾನ್ಸಸ್ಸು. ಇಲ್ಲ ಸ್ಕಿಲ್ಸ್ ಬೇಸ್ ಮೇಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೂಪರ್ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಬಿಕಾಸ್ ಯಾಕಂತೇಳಿದ್ರೆ ಯಾವುದೇ ರೀತಿ ಒಂದು ಟೆಕ್ನಿಕಲ್ಸ್ ವರ್ಕ್ ಆಗದೇ ಇರುವಂಥ ಒಂದು ಸಿಚುವೇಷನ್ಸ್ ಇವತ್ತು ನಾವು ಕಂಡಿದ್ರಿ ಅಂತ ಹೇಳ್ಬೋದು. ಓಕೆ, ಈ ಒಂದು ನನ್ನ ಒಂದು ಪರ್ಸನಲ್ ಕಂಟ್ರೋಲ್ ಅಷ್ಟು ಆ್ಯಕ್ಟಿವಾಗಿ ಟ್ರೇಡ್ ಮಾಡಿಲ್ಲ ಅಂದರೂ ಸಹ ಸ್ವಲ್ಪ ಅಬ್ಸರ್ವೇಷನ್ಸ್ ಮಾಡ್ತಿದ್ದೆ ಮಾರ್ಕೆಟ್ ಹೆಂಗೆ ಏನು ಮೂವ್ಮೆಂಟ್ ಆಗ್ತಿದೆ ಅಂತ. ಸೊ ಆಲ್ಮೋಸ್ಟು ನೋಡಿ, ಪ್ರಾಫಿಟ್ ಲಾಸ್ ಡಸಂಟ್ ಮ್ಯಾಟರ್, ಬಟ್ ಲರ್ನಿಂಗ್ ಈಸ್ ಇಂಪಾರ್ಟೆಂಟ್. ಈ ಲರ್ನಿಂಗ್ಗೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ದಿವಸ ರಿಲಯನ್ಸ್ ಇಂಡಸ್ಟ್ರೀಸ್ನ ಒಂದು AGM ಮೀಟಿಂಗ್ ಇತ್ತು ಅಂತ ನಾನು ನ್ಯೂಸ್ ಕೇಳ್ಪಡ್ತಿದ್ದೆ. ಅದಕ್ಕೋಸ್ಕರ ಮಾರ್ಕೆಟ್ ಸ್ವಲ್ಪ ವಾಲಟಿಲಿಟಿ ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಬಂದು ನಿಫ್ಟಿಯ ಒಂದು ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಸಹ ಸುಮಾರು ಒಂದು ಪೊಸಿಷನ್ಸ್ಗಳು ಬಿಲ್ಡ್ ಆಗಿರೋದು, ಕ್ಲೋಸ್ ಆಗಿರೋದು, ಈ ರೀತಿ ಆಗೋ ಒಂದು ಸಿಚುವೇಷನ್ಸಲ್ಲಿ ಹೆವಿ ವಾಲಟಿಲಿಟಿ ಇತ್ತು ಅಂತ ಹೇಳೋದು. ಮಾರ್ಕೆಟು ಆಲ್ಮೋಸ್ಟ್ ನಾನು ಬ್ಯಾಂಕ್ ನಿಫ್ಟಿ ನೋಡ್ತಾ ಇದ್ದೀನಿ. ಸೊ ಸ್ಲೈಟ್ಲಿ ಒಂದು ಏನಂತಾರೆ, ಒಂದು ಕೈಂಡ್ ಆಫ್ ಒಂದು ಫ್ಲ್ಯಾಟ್ ಅಂತಲೇ ಕರಿಬೋದು. ಗ್ಯಾಪ್ ಅಪ್ ಅಲ್ಲ, ಗ್ಯಾಪ್ ಡೌನ್ ಅಲ್ಲ, ಒಂದು ಕೈಂಡ್ ಆಫ್ ಒಂದು ಫ್ಲ್ಯಾಟ್ ಓಪನ್ ಆಗಿ ಅಲ್ಲಿಂದ ಒಂದು 250 ಪಾಯಿಂಟ್ ಅಪ್ಪು, ಮತ್ತು ಅಲ್ಲಿಂದ ಒಂದು 150 ಪಾಯಿಂಟ್ ಡೌನು, ಮತ್ತು ಅಲ್ಲಿಂದ 220 ಪಾಯಿಂಟ್ಸ್ ನಾನು ಸಿಸ್ಟಮಲ್ಲಿ ಡೌನ್ ಮಾಡಿ ಅದು ಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ ಅಲ್ಲಿಂದ ಮತ್ತೆ 220 ಪಾಯಿಂಟ್ಸ್ ಅಪ್ಪು, ಮತ್ತು ಅಲ್ಲಿಂದ ಒಂದು 380 ಪಾಯಿಂಟ್ಸ್ ಡೌನು, ಮತ್ತು ಅಲ್ಲಿಂದ 260 ಪಾಯಿಂಟ್ಸ್ ಅಪ್ಪು, ಮತ್ತು ಅಲ್ಲಿಂದ 140 ಪಾಯಿಂಟ್ಸ್ ಡೌನು, ಮತ್ತು ಅಲ್ಲಿಂದ ಕ್ಲೋಸಿಂಗಲ್ಲಿ ಆಲ್ಮೋಸ್ಟ್ 90 ಪಾಯಿಂಟ್ಸ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಸೊ ಓವರಾಲ್ ಯಾರಾದರೂ ನೋಡಿದ್ರೆ ಏನಪ್ಪ 0.02% ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ಆ ಒಂದು ಟೈಮಲ್ಲಿರುವಂಥ ಒಂದು ವಾಲಟಿಲಿಟಿ ಬಂದು ಮ್ಯಾಸಿವ್ ವಾಲಟಿಲಿಟಿ ಅಂತ ಹೇಳ್ಬೋದು. ಸೊ ನಿಮಗೆ ರಿಲಯನ್ಸ್ನ ಒಂದು ಸ್ಟಾಕ್ಸ್ನ ಒಂದು ಚಾರ್ಟ್ ತೋರಿಸ್ಬೋದು, ನಿಮಗೆ ಐಡಿಯಾ ಬರುತ್ತೆ ಕಂಪ್ಲೀಟ್ ಯಾವ ರೀತಿ ಹಿಂಗಾಗಿದೆ ಅಂತ ನೋಡ್ಬೋದು. ಬೆಳಗಿನ ಸೆಷನ್ಸಲ್ಲಿ ಆಲ್ಮೋಸ್ಟ್ ಓಕೆ, ನಿಮಗೆ ನಾವು ವಾಲ್ಯೂಮ್ ರೆಫರ್ ಮಾಡಿಲ್ಲ, ಬಟ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ನೋಡ್ಬೋದು. ಆಲ್ಮೋಸ್ಟು ಮಾರ್ಕೆಟನ್ನು ಒಂದು ಓಪನಿಂಗಿಂದ ಹಿಡಿದು ಆಲ್ಮೋಸ್ಟ್ ಒಂದು 1.5-2 ಗಂಟೆ ಅಂತ ಅನ್ಕೊತೀವಿ. ಅಲ್ಲಿ ಗಂಟೆ ಮಾರ್ಕೆಟ್ನ ಒಂದು ವಾಲ್ಯೂಮು ಅಥವಾ ರಿಲಯನ್ಸ್ನ ಒಂದು ವಾಲ್ಯೂಮ್ ಸಿಕ್ಕಾಪಟ್ಟೆ ಡ್ರೈಯಲ್ಲಿತ್ತು. ಅದಾದ್ಮೇಲೆ ಒಂದು ನೋಡ್ಬೋದು ಒಂದು ಶಾರ್ಟ್ ಕವರಿಂಗ್ ಬಂತು ಅಂತ ಹೇಳ್ಬೋದು. ಜಸ್ಟು ವಿದಿನ್ ಅ ಮ್ಯಾಟರ್ ಆಫ್ 15 ಮಿನಿಟ್ಸ್ ಆಲ್ಮೋಸ್ಟ್ ಒಂದು 3010 ರುಪೀಸಿಂದ 3070 ರುಪೀಸ್ ಗಂಟೆ ಹೋಗಿದೆ ಅಂತ, ವಿಚ್ ಇಸ್ ಮ್ಯಾಸಿವ್. ಸೊ ಒಂದು ಬಿಗ್ ಬಾಯ್, ಇದೇ ಒಂದು ಬಿಗ್ ಬಾಯ್ ಸ್ಟಾಕ್ಸ್ ಅಥವಾ ಮೋಟೋ ಬಾಯ್ ಅಂತ ಕರೀತಾರೆ ಈ ಒಂದು ರಿಲಯನ್ಸ್ ಸ್ಟಾಕ್ಗೆ, ಇದೇ ಈ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಒಂದು ಬ್ಯಾಂಕ್ ನಿಫ್ಟಿ ಸಹ ಒಂದು ಕಡೆ ಒಂದು ವಾಲಟಿಲಿಟಿ ಕೊಡುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತಲೇ ಹೇಳ್ಬೋದು. ಸೊ ಇದರ ಬೇಸಿಸ್ ಮೇಲೆ ನೋಡೋಣ, ನಮ್ಮ ಒಂದು ಲಾಸ್ ಬಂದು ವೆರಿ ಮಿನಿಮಲ್ಸ್ ಅಂತ ಜಸ್ಟ್ 72 ರುಪೀಸ್ ಒಂದು ಲಾಸ್ ಇದೆ. ಸೊ 45,000 ರುಪೀಸ್ನ ಒಂದು ಏನೊಂದು ಮಾರ್ಜಿನ್ ಇದೆ. ಅದ್ರ ಜೊತೆಗೆ ಅದ್ರ ಹತ್ರ 72 ರುಪೀಸ್ನ ಒಂದು ಲಾಸು ಪ್ಲಸ್ ಒಂದು 28 ರುಪೀಸ್ನ ಒಂದು ಟ್ಯಾಕ್ಸಸ್ ಇದೆ ಅಂತ ಹೇಳ್ಬೋದು, ವಿಚ್ ಇಸ್ ವೆರಿ ಗುಡ್, ನಾಟ್ ಎ ಬಿಗ್ ಅಮೌಂಟ್ ಅಂತ ಹೇಳ್ಬೋದು. ಕಂಪೇರ್ ನಮ್ಮ ಪ್ರೀವಿಯಸ್ ಮಂತು ಮತ್ತು ಒಂದು ಇವತ್ತಿನ ಮಾರ್ಕೆಟ್ ವಾಲಟಿಲಿಟಿ ಕಂಪ್ಯಾರಿಸನ್ ಮಾಡಿದ್ರೆ ಓವರಾಲ್ಸ್ ವೆರಿ ಡೀಸೆಂಟ್ ಅಂತ ಹೇಳ್ಬೋದು. ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಆಗಿತ್ತು ಅಂತ ಹೇಳ್ಬೋದು. ನಮ್ಮ ಡೀಟೇಲ್ಸ್ನ ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಈ ಮಂತಿನ ಒಂದು ಓವರಾಲ್ ಒಂದು ಕೈಂಡ್ ಆಫ್ ನೆಗೆಟಿವ್ ಅಂತ ಹೇಳೋದು, ಯಾವುದೇ ರೀತಿ ಒಂದು ನಮಗೆ ಮೇಜರ್ ಒಂದು ಪ್ರಾಫಿಟ್ ಸಿಕ್ಕಿಲ್ಲ ಅಂತ ಹೇಳೋದು. ಅದ್ರ ಜೊತೆಗೆ ಸೆಂಟ್ರಲ್ ನಾವು ಟ್ರೇಡ್ ಸಹ ಮಾಡಿಲ್ಲ. ಸೊ ಸುಮಾರು ಒಂದು ರೀಸನ್ಸಿಂದ ಸಹ ಟ್ರೇಡ್ ಮಾಡಿರೋದ್ರಿಂದ ಡಸಂಟ್ ಮ್ಯಾಟರ್. ನೋಡೋಣ ಮುಂದಿನ ದಿವಸಗಳಲ್ಲಿ ನಮ್ಗೆ ಒಳ್ಳೆ ದಿವಸ ಬರುತ್ತೆ ಅಂತ ಒಂದು ಮೈಂಡ್ ಸೆಟ್ನ ಇಟ್ಕೊಂಡು ಪಾಸಿಟಿವ್ ಆಗಿ ಸೇಮ್ ಸ್ಟ್ರಾಟಜಿನ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ನೋಡೋದು ವಿಕ್ಸ್ ಆಲ್ಮೋಸ್ಟ್ 1.15% ಡ್ರಾಪ್ ಆಗಿದೆ. ಬಟ್ ಮಾರ್ಕೆಟ್ ಒಂದು ಸಿಕ್ಕಾಪಟ್ಟೆ ಒಂದು ಅಪ್ ಟ್ರೆಂಡ್ ಹೋಗಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ ಏನಂತ ಹೇಳಿದ್ರೆ ಈ ರೀತಿ ಒಂದು ವಾಲಟಿಲಿಟಿಯಲ್ಲಿ ಕೊಡ್ತಿರೋದ್ರಿಂದ ಸೊ ಸುಮಾರು ಸ್ಟಾಪ್ ಲಾಸ್ಗಳು ಟ್ರಿಗರ್ ಆಗುತ್ತೆ, ಮತ್ತು ಒಂದು ಮ್ಯಾನಿಪುಲೇಷನ್ಸ್ ಹೆವಿ ಆಗೋದ್ರಿಂದ ಸುಮಾರು ಜನ ಸ್ಟಾಪ್ ಲಾಸ್ ಒಂದು ಹಂಟಿಂಗ್ ಜೊತೆಗೆ ಒಂದು ಸಿಗಾಕೊಂತಾರೆ ಅಂತ ಹೇಳ್ತಾ, ಇದೇ ರೀತಿ ನೀವೇನಾದರೂ ಆಲ್ವೇದಲ್ಲಿ ಏನಾದರೂ ಟೆನ್ಷನ್ ಟ್ರೇಡ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಆಪ್ಷನ್ಸ್ ಗೊತ್ತಿಲ್ಲ ಕಲಿಬೇಕಂದ್ರೆ ಆಪ್ಷನ್ಸ್ಗೆ ಈ ಥರ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ ಹೇಳ್ತಾ ಇದ್ದೀವಿ. ಸುಮಾರು ಒಂದು ಟ್ರೈನಿಂಗ್ಗಳನ್ನು ಅದೇ ಸಜೆಸ್ಟ್ ಮಾಡಿದ್ರು. ಟೈಮ್ ಇನ್ವೆಸ್ಟ್ ಮಾಡಿ ನೀವು ಲೈಫ್ ಲಾಂಗ್ ಒಂದೇ ಸ್ಟ್ರಾಟಜಿನ ಇಟ್ಕೊಂಡು ನೀವು ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರೂ ನಾನು ಸತೀಶ್, ನಮಸ್ಕಾರ.